ಮಧ್ಯದಾಗೆ ಹುಳ ಕಚ್ಚಬಾರ್ದು ಅಂದ್ರೆ ನಮ್ಮ ಹತ್ರ ಬೆಂಕಿ ಪಟ್ನ ಮತ್ತೆ ಇದು ಜುಟ್ಟಿರ್ಬೇಕು. ಒಂದು ಈ ತರ ಮಾಸ್ಕ್ ಕೊಟ್ಟಿರ್ತೀವಿ ನಾವು ನಿಮ್ಗೆ, ಆಯ್ತಾ? ಮಾಸ್ಕ್ ಹಾಕೊಳ್ಳಿ. ಮತ್ತೆ ಹೊಸಬ್ರುಗಳಿಗೆ ಇದು ಹೊಸ ಕೆಲಸ, ಸೊ ಅವಾಗ ಏನಾಗುತ್ತೆ ನಿಮಗೆ ಭಯ ಇರುತ್ತೆ. ಈ ತರದೊಂದು ಗ್ಲೌಸ್ ಇರುತ್ತೆ, 50 ರೂಪಾಯಿ ಕೊಟ್ಟು ಸಿಗುತ್ತೆ. ಗ್ಲೌಸ್ ಹಾಕೊಳ್ಳಿ, ಅರ್ಥ ಆಯ್ತಾ? ನಿಮ್ಗೆ ಅಭ್ಯಾಸ ಆಗತ್ತಕ್ಕ. ಇವೇನಾಗಿರುತ್ತೆ ಅಂದ್ರೆ ದೂರದಿಂದ ತಂದಿರ್ತೇವಲ್ಲ, ಟ್ರಾನ್ಸ್ಪೋರ್ಟೇಷನ್ ಆಗಿ ಈ ಜಾಗಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಕೋಪದಲ್ಲಿ ಇರ್ತವೆ. ಸೊ ಅರ್ಥ ಆಯ್ತಾ? ಒಂದು ವಾರ ಆದ್ಮೇಲೆ ನಿಮ್ಮ ಏರಿಯಾಗೆ ಅಡ್ಜಸ್ಟ್ ಆಗ್ಬಿಡ್ತವೆ. ಇವಾಗ ಅವು ಕಚ್ಚಲ್ಲ. ಸೊ ನಿಮ್ಗೆ ಫುಲ್ ಸೇಫ್ಟಿ, ಅರ್ಥ ಆಯ್ತಾ? ಆಮೇಲೆ ಇವು ಬಾಕ್ಸ್ ಅಲ್ಲೇ ಹುಟ್ಟಿ ಬಾಕ್ಸ್ ಅಲ್ಲೇ ಬೆಳೆದಿರೋದ್ರಿಂದ ಈ ತರ ಹೊಗೆ ಕೊಟ್ಟು ನಾವು ರೂಢಿ ಮಾಡಿರ್ತೀವಿ. ಇವು ಹುಟ್ಟಿರೋದು ಬಾಕ್ಸ್ ಅಲ್ಲೇ, ಬೆಳೆದಿರೋದು ಬಾಕ್ಸ್ ಅಲ್ಲೇ. ಸೊ ನಾವೇನಾದ್ರು ಮೇಂಟೆನೆನ್ಸ್ ಮಾಡಕ್ ಹೋದಾಗ ಈ ತರ ತೆಂಗಿನಕಾಯಿ ಜುಟ್ಟನ್ನ ತಗೊಂಡು ಸ್ಮೋಕ್ ಮಾಡ್ಕೊಳ್ಳೋದು, ಹೊಗೆ ಬರುವಂಗೆ. ಇಷ್ಟೇ, ಇದನ್ನ ಕಲ್ಸ್ಬೇಕು. ಯಾವಾಗ್ಲೂ ಕಟ್ಟಂಗೆ ಇರ್ಬೇಕಾದ್ರೆ. ಹೌದು, ನೀವು ಕೆಲಸ ಮುಗಿದ್ಮೇಲೆ ಕಟ್ಟಲೇಬೇಕು. ಅದು ಟೈಟ್ ಆಗಿ ಕಟ್ಬೇಕು, ಭದ್ರ ಕಟ್ಟಬೇಕು. ಇರುವೆಗಳು, ಕೆಂಜಿಗಳು, ಕಟ್ರಗಳು ಏನು ನುಗ್ಗಲ್ಲ, ಕಟ್ತಾರೆ ಬಿಡಬಾರ್ದು. ರಾತ್ರಿ ಹಂಗ ಗ್ರೀಸ್ ತಂದು ಹಾಕಿದ್ರೆ ಈಗ ಹೋಗ್ಬೇಕು ತರಬೇಕು. ಅದೇ ತಂದು ಹಾಕಿ. ಸೊ ಬೇಸಿಕ್ಲಿ ನಾವು ಈ ತರ ಕೊಟ್ಟಿರ್ತೀವಿ, ಮತ್ತೆ ಈ ಸ್ಪೇರ್ ಕೊಟ್ಟಿರ್ತೀವಿ. ಈ ತರ ಸ್ಪೇರ್ ಕೊಟ್ಟಿರ್ತೀವಿ. ಇದೇನಪ್ಪ ಅಂದ್ರೆ ಕಂಪ್ಲೀಟ್ಲಿ ಒಂದ್ ಜೇನ್ ಪೆಟ್ಟಿಗೆ. ಇದು ಅಡೆಮಣೆ, ಇದು ಬ್ರೂಡ್ ಚೇಂಬರ್. ಈ ಬ್ರೂಡ್ ಚೇಂಬರ್ ಅಲ್ಲಿ ಏನಪ್ಪಾ ಅಂದ್ರೆ ಹುಳ, ಮರಿ, ಮೊಟ್ಟೆಗಳು ಎಲ್ಲ ಸಂಸಾರ ಮಾಡೋದಕ್ಕೆ ಜಾಗ ಇದು. ಇದ್ರಲ್ಲಿ ಜೇನುತುಪ್ಪ ಇರುತ್ತೆ. ಇದ್ರಲ್ಲಿರೋ ಜೇನುತುಪ್ಪನ ನಾವು ಕೀಳಂಗಿಲ್ಲ. ಇದ್ರಲ್ಲಿರೋದು ಏನಾದ್ರು ಕಿತ್ರೆ ಎದ್ದೋಗ್ಬಿಡುತ್ತೆ. ಹಂಗೆ ಇವಾಗ ನಮಗೆ ದುಡ್ಡು ಜಾಸ್ತಿ ಆದ್ರೆ ಏನ್ ಮಾಡ್ತೀವಿ, ಬ್ಯಾಂಕ್ ತಗೊಂಡೋಗಿ ಹಾಕ್ತಿವಿ. ಹಂಗೆ ಚಿಲ್ಲರೆ ಸಿಕ್ಕಿದ್ರೆ ಖರ್ಚು ಮಾಡ್ಕೊಬಿಡ್ತೀವಿ. ಸೊ ಇದು ಏನ್ ಮಾಡುತ್ತೆ, ಸ್ವಲ್ಪ ಇಲ್ಲಿ ಮಡಿಕೊಳ್ಳುತ್ತೆ. ಜಾಸ್ತಿ ಆಗಿದ್ದು ಇದ್ರಲ್ಲಿ ಮಡಗುತ್ತೆ ಜೇನುತುಪ್ಪನ. ಸೊ ಇದೆಲ್ಲ ಫುಲ್ ಬ್ಯಾಂಕ್ ಇದ್ದಂಗೆ. ಇವಾಗ ನೋಡಿ, ಇಲ್ಲಿ ನುಗ್ಗೆ ಗಿಡ ಹೋಗ್ಬಿಟ್ಟಿದೆ, ಇದರಿಂದ ತಗೊಬಂದು ಇದಕ್ಕೆ ಸ್ಟೋರ್ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ಇದ್ರಲ್ಲಿರೋ ತುಪ್ಪ ನಾವು ತಗೋಬಹುದು. ಇದು ಕಂಪ್ಲೀಟ್ಲಿ ಜೇನುತುಪ್ಪ. ಒಂದು ಫ್ರೇಮ್ಗೆ ಒಂದ್ಸತಿ ಜೇನುತುಪ್ಪ ಕಟ್ಟಿದ್ರೆ ನಿಮ್ಗೆ ಅರ್ಧ kg ಜೇನುತುಪ್ಪ ಇದು ಒಂದು ಫ್ರೇಮಲ್ಲೇ ಬರುತ್ತೆ. ಸೊ ಇವಾಗ ಇದನ್ನ ಇನ್ಸ್ಟಾಲ್ ಮಾಡೋದು ಹೆಂಗೆ? ಈ ತರ ಸ್ಮೋಕ್ ರೆಡಿ ಇರಬೇಕು, ನೀವು ಈ ತರ ರೆಡಿ ಆಗಿರ್ಬೇಕು. ಸೊ ಇದೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಕ್ಯಾಪ್ ಎತ್ತಿದಂಗೆ ಉರುಗ್ಬೇಕು. ಇಷ್ಟೇ. ಇವಾಗ ಅವಕ್ಕೆ ಗೊತ್ತಾಗುತ್ತೆ. ಇವಕ್ಕೆಲ್ಲ ಈಗ ಸ್ಮೋಕ್ ಕೊಟ್ಟು ರೂಢಿ ಮಾಡಿರ್ತೀವಿ ನಾವು ಮೇಂಟೆನೆನ್ಸ್ ಮಾಡಕ್ ಬಂದಾಗೆಲ್ಲೂ. ನೋಡಿ, ಓಡಿಸ್ಕೊ ಬರೋದು, ಕಚ್ಚೋದು ಅವೆಲ್ಲ ಏನು ಮಾಡಲ್ಲ. ಓಕೆನಾ? ಎತ್ತಿ ನೋಡ್ಬೇಕಾದ್ರೂ ಅಷ್ಟೇ, ಲೈಟಾಗಿ ಸ್ಮೋಕ್ ಕೊಡೋದು, ನೋಡೋದು. ಸೊ ನೋಡಿ ಹೆಂಗಿದೆ, ಮರಿ, ಮೊಟ್ಟೆಗಳು, ಹುಳಗಳೆಲ್ಲ ಇದೆ. ಮತ್ತೆ ಇಲ್ಲಿ ಏನ್ ಕರ್ರಗ್ ನೋಡ್ತಾ ಇದ್ರೆ ಇದು ಗಂಡು ಮೊಟ್ಟೆ. 3 ತರ ಹುಳ ಬರುತ್ತೆ: ಗಂಡು, ರಾಣಿ ಹುಳ, ಕೆಲ್ಸಗಾರ ನೊಣ. ಇಲ್ಲಿ ಚೂಪುಗಿದೆಯಲ್ಲ, ಇದು ಕೆಲ್ಸಗಾರ ನೊಣ. ರಾಣಿ ನೊಣ ಇವಾಗ ದೂರದಿಂದ ತಂದಿರೋದ್ರಿಂದ ಈ ತರ ಗುಂಪಿರುತ್ತೆ, ಹುಳಗಳು ಸಿಗಲ್ಲ. ಇಷ್ಟು ಹುಳಿನಲ್ಲಿ ಒಂದ್ ರಾಣಿ ಇರುತ್ತೆ. ಇವೆಲ್ಲ ಏನ್ ನೀವು ಮುಟ್ಟೋ ಅವಶ್ಯಕತೆ ಇಲ್ಲ, ಅವು ಪಾಡ್ಗ ಇರ್ತವೆ. ಸೊ ನೀವು ಮಾಡ್ಬೇಕಾಗಿರೋದೇನಂದ್ರೆ ಇದನ್ನ ಜಸ್ಟ್ ಇನ್ಸ್ಟಾಲ್ ಮಾಡೋದು, ಇಷ್ಟೇ. ಅದ್ರೊಳಗೆ ಮೇಲ್ ಬರ್ತದೆ. ಹೌದು. ಆಮೇಲೆ ಇದೇ ತರ ತೆಂಗಿನಕಾಯಿ ಜುಟ್ಟು, ಇದಕ್ಕೆ ಫೀಡರ್ ಅಂತೀವಿ. ಫೀಡರ್ ಇದು ಎಲ್ಲಾ ಬಾಕ್ಸ್ಗೂ ಒಂದೊಂದಿರುತ್ತೆ. ಇದ್ರೊಳಕ್ಕೆ ಇಷ್ಟೇ ಜುಟ್ಟು, ಇಲ್ಲಿ ಏನಾಗ್ತಾ ಇದೀನಿ ಇಷ್ಟೇ ಜುಟ್ಟು. ಈ ಜುಟ್ಟನ್ನ ಹಿಂಗ್ ಹಾಕೋದು. ಹಾಕ್ಬಿಟ್ಟು ಒಂದು ಬಾಕ್ಸ್ಗೆ 250 ಗ್ರಾಮ್ ಸಕ್ಕರೆ, 200 ml ನೀರು ಚೆನ್ನಾಗಿ ಕರಗಿಸ್ಬಿಟ್ಟು ಇದಕ್ಕೆ ಉಯ್ಯೋದು. ಸಾಯಂಕಾಲ ಒಂದು 5 ಗಂಟೆ ಟೈಮಲ್ಲಿ ಉಯ್ರಿ. ಇದು ಯಾಕೆ ಕೊಡ್ಬೇಕಪ್ಪ ಸಕ್ಕರೆ ನೀರು ಅಂದ್ರೆ, ಹೊಸ ಜಾಗಕ್ಕೆ ತಂದಾಗ, ಇವಾಗ ನನ್ನ ತೋಟದಲ್ಲಿ ಇತ್ತು, ಇವಾಗ ಈ ತೋಟಕ್ಕೆ ತಂದಿದ್ವಿ ಪೆಟ್ಕೆನ. ಸೊ ಇವಾಗ ಕೊಡ್ಬೇಕು. ಆಮೇಲೆ ಕಂಟಿನ್ಯೂಸ್ಲಿ ಮಳೆ ಬರೋ ಟೈಮಲ್ಲಿ ನಾವೇ ಆಚೆಗೆ ಹೋಗಕ್ಕಾಗಲ್ಲ, ಇವು ಆಚೆಗೆ ಹೋಗಲ್ಲ ಅವಾಗ. ಆಮೇಲೆ ಏನಾಗುತ್ತೆ, ಈ ತರ ಹೂವು ಇರುತ್ತಲ್ಲ, ಕಂಟಿನ್ಯೂಸ್ಲಿ ಯಾವಾಗ ಮಳೆ ಬರುತ್ತೋ, ಸೈಕ್ಲೋನ್ ಬರೋ ಟೈಮ್ಗಳಲ್ಲಿ ಈ ಹೂದಲ್ಲಿರುವಂತ ಊಟ ಪೋಲ್ ಆಗ್ಬಿಡುತ್ತೆ. ಅಂದ್ರೆ ಆವಿ ಆಗ್ಬಿಡುತ್ತೆ, ನೀರಲ್ಲಿ ಹರ್ಕೊಂಡು ಹೋಗ್ಬಿಡುತ್ತೆ. ಇವಾಗ ಅವಕ್ಕೆ ಬರಗಾಲ. ಈ ಜೀವಿ ಅಂದ್ರೆ ಜೇನು ಹುಳಗಳು ಬಂದು ಡಿಸೈನ್ ಇರೋದು ಈ ಹೂದಲ್ಲಿರುವಂತ ಸ್ವೀಟು ಮತ್ತೆ ಮಕರಂದ, ಅಂದ್ರೆ ಪೋಲಾನು ಮತ್ತೆ ಮಕರಂದನ ತಿಂದು ಜೀವನ ಮಾಡುವಂತದ್ದು ಈ ಜೇನುಹುಳ ಬಂದಿರೋದು. ಮನುಷ್ಯನ್ ತರ 100 ಊಟ ಇಲ್ಲ ಇದಕ್ಕೆ. ಚಿಕನ್ನು, ಮಟನ್ನು, ಚಿಪ್ಸು, ಪಪ್ಸು, ಅನ್ನ, ಸಾಂಬಾರು, ಮುದ್ದೆ ಇವೆಲ್ಲ ಇದು ತಿನ್ನಲ್ಲ. ಇದಕ್ ಬೇಕಾಗಿರೋದೇನು ಹೂವು ಇದ್ರೂ ಮಳೆ ನೀರು ಬೀಳುತ್ತಲ್ಲ, ಅವಾಗ ಹಾಳಾಗ್ಬಿಡುತ್ತೆ. ಈ ಮಳೆಗಾಲಗಳಲ್ಲಿ
ಮತ್ತೆ ಸೈಕ್ಲೋನ್ ಬರುವಂತ ಟೈಮಲ್ಲಿ ಸೇಮ್ ಈ ಫೀಡಿಂಗ್ ಕೊಡಬೇಕು. ಹ್ಮ್. ಈ ಫೀಡಿಂಗ್ ನ 3ಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ. ಅದು ಹಂಗೆ ಇರೋದೇ ಅಜ್ಜಂಗ್ ಹಂಗೆ ಹೌದು, ಸುಮಾರು ಜನ ತಪ್ಪಾರ್ಥ ತಿಳ್ಕೊತಾರೆ ಇದು ಕೊಡೋದ್ರಿಂದ ತುಪ್ಪ ಮಾಡುತ್ತೆ ಅಂತಲ್ಲ. ಹ್ಮ್. ಇವಾಗ ಟೀ ಕಪ್ಪು ನೀವು ಟೀ ಅಂಗಡಿ ಹತ್ರ ಕುಡಿತಾ ಇರತ್ತೆ ನೋಡಿದಿರಾ, ಇವಾಗ ಟೀ ಅಂಗಡಿಲಿ ತಗೊಬಂದಿದ್ದು ಇಲ್ಲಿ ಸ್ಟೋರ್ ಮಾಡುತ್ತಾ ಅದು? ಹ್ಮ್. ಅರ್ಥ ಆಯ್ತಾ? ಇದು ಸಕ್ಕರೆ ನೀರು 3 ಕೆಲ್ಸಕ್ಕೆ ಯೂಸ್ ಮಾಡುತ್ತೆ. ಈ ಒಂದು ಜೇನುಳ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗಿ ಮೇಯ್ಕೊ ಬರೋಷ್ಟು ಶಕ್ತಿ ಇದೆ. ಹ್ಮ್. ಹೋಗಿ ಬರೋದಕ್ಕೆ ಪೆಟ್ರೋಲ್ ತರ ಯೂಸ್ ಮಾಡ್ಕೊಳ್ಳುತ್ತೆ. ಹ್ಮ್. ಇನ್ನೊಂದು ಈ ಫ್ರೇಮ್ ಇದೆಯಲ್ಲ, ಹ್ಮ್. ಈ ಫ್ರೇಮ್ಗೆ ಮೇಣ ಕಟ್ಟಬೇಕು. ಹ್ಮ್. ಮೇಣ ಕಟ್ಟೋದಕ್ಕೆ 1 kg ಮೇಣ ಉತ್ಪತ್ತಿ ಆಗ್ಬೇಕು ಅಂದ್ರೆ 7 kg ಜೇನುತುಪ್ಪ ಕುಡಿಬೇಕದು. ಹ್ಮ್. ಹ್ಮ್. ಸೊ 1 kg ಮೇಣ ಬರಬೇಕು ಅಂದ್ರೆ ಇವಾಗ ನಾವು ಕೊಡೋ ಸಕ್ಕರೆ ನೀರಲ್ಲಿ ಕುಡ್ದು ಇದರಲ್ಲಿ ಮೇಣ ಕಟ್ಟೋದಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ. ಹ್ಮ್. ಅಂದ್ರೆ ಇದ್ರಲ್ಲಿ ಏನಿದೆ ಸಂತಾನೋತ್ಪತ್ತಿ ಮೇಣ ಇದೆಲ್ಲ 6 ತಿಂಗಳಿಗೆ ಡೆವಲಪ್ ಆಗೋದು, ಬರೀ 3 ತಿಂಗಳಿಗೆ ಡೆವಲಪ್ ಆಗುತ್ತೆ. ಹ್ಮ್. ನಿಮಗೆ ಬೇಗ ಪ್ರೊಡಕ್ಷನ್ ಬರುತ್ತೆ, ಬೇಗ ಸ್ಪೀಡಾಗೆ ಹುಳಗಳು ಗ್ರೋತ್ ಆಗುತ್ತೆ. ಹ್ಮ್. ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಬರಗಾಲ. ಹ್ಮ್. ಇವಾಗ ನಿಮ್ಗೆ ಚಿತ್ರದುರ್ಗದಲ್ಲಿ ಎಲ್ಲೂ ತಿನ್ನೋಕೆ ಊಟ ಸಿಗಲ್ಲ. ಹ್ಮ್. ಏನ್ ಮಾಡ್ತೀರಾ? ಎಲ್ಲಿ ಊಟ ಸಿಗುತ್ತೋ ಅಲ್ಲಿ ಹೋಗ್ಬೇಕು. ಹೋಗ್ಲೇಬೇಕು ಕುಡಿಕೊಂಡು. ಹ್ಮ್. ಊಟ ಬೇಕೇ ಬೇಕಲ್ಲ. ಬೇಕೇ ಬೇಕು. ಇವು ಹಂಗೇನೆ ಈ ಏರಿಯಾದಲ್ಲಿ ಊಟ ಸಿಗ್ಲಿಲ್ಲ ಅಂದ್ರೆ ಹ್ಮ್. ಹೋಯ್ತವೆ, ವಲಸೆ ಹೋಯ್ತವೆ. ಹ್ಮ್. 100 ಕಿಲೋಮೀಟರ್ 200 ಕಿಲೋಮೀಟರ್ 300 ಕಿಲೋಮೀಟರ್ ಹೋಯ್ತವೆ. ಹ್ಮ್. ಸೊ ಅದು ಯಾವಾಗಪ್ಪ ಅಂದ್ರೆ ಮಳೆಗಾಲದಲ್ಲಿ ಹೋಗ್ಬಿಡ್ತವೆ. ಹ್ಮ್. ಆ ಮಳೆಗಾಲದಲ್ಲಿ 10 ದಿನಕ್ಕೆ ಒಂದ್ಸತಿ ಹ್ಮ್. ಈ ಫೀಡರ್ಗೆ ಸಕ್ಕರೆ ನೀರು ಹಾಕೋದು. 10 ದಿನಕ್ಕೆ. 10 ದಿನಕ್ಕೆ ಒಂದ್ಸತಿ ಮಾತ್ರ, ಡೈಲಿ ಹಾಕ್ಬಾರ್ದು. ಹ್ಮ್. ಆಯ್ತಾ? ಇದು ಹಿಂಗ್ ಇನ್ಸ್ಟಾಲ್ ಆಗಿರುತ್ತೆ. ಹ್ಮ್. ಸುಮ್ಮನೆ ನೀವೇನ್ ಫುಲ್ ಓಪನ್ ಮಾಡ್ಬೇಕು ಅಂತ ಏನಿರಲ್ಲ. ಹ್ಮ್. ಹಿಂಗಿರುತ್ತಾ? ನಮ್ಮ ಬಾಕ್ಸ್ ಅಲ್ಲಿ ತುಂಬಾ ಈಸಿ. ಒಂದ್ ಲೇಡೀಸು ಕೂಡ 50 ಪೆಟ್ಟಿಗೆನ ಮೇಂಟೈನ್ ಮಾಡ್ಬೋದು. ಹ್ಮ್. ಇಲ್ಲಿ ಹಿಂಗ್ ತೆಗಿಯೋದು, ಹ್ಮ್. ನೀರು ಉಯ್ಯೋದು, ಕ್ಲೋಸ್ ಮಾಡೋದು, ಈ ದಾರನ ಬಾಕ್ಸ್ ಇಂದ ತೆಗೆದ್ಬಿಟ್ಟು ಸ್ಟ್ಯಾಂಡ್ ಸೇರಿಸಿ ಕಟ್ಟೋದು. ಹ್ಮ್. ಮಳೆಗಾಲದಲ್ಲಿ ಪ್ಲಾಸ್ಟಿಕ್ ಕವರ್ ಹಾಕ್ಬೇಕು. ಹಿಂಗೆ ಹ್ಮ್. ಇಲ್ಲೇ ಬಿಟ್ಟು. ಟಾಪ್ ಎಲ್ಲ ಇಳೆ ಬಿಟ್ಟಂಗೆ ಪ್ಲಾಸ್ಟಿಕ್ ಕವರ್, ಮುಂದೆ ಓಪನ್ ಇರ್ಲಿ ಹಿಂದೆ ಓಪನ್ ಇರ್ಲಿ, ಹ್ಮ್. ಟಾಪ್ ಇಂದ ಹಿಂಗ್ ಇಳೆ ಬಿಟ್ಟಂಗೆ ಆ ಕವರ್ ಸೇರಿಸಿ ಹ್ಮ್. ಲೂಸಾಗಿ ಕಟ್ಟಬಾರ್ದು. ಹ್ಮ್. ಸುಮ್ಮನೆ ಲೂಸಾಗಿ ಕಟ್ಟಬಾರ್ದು, ಫುಲ್ ಟೈಮ್. ಟೈಟಾಗಿ ಕಟ್ಟಬೇಕು. ಎಷ್ಟು ಟೈಟ್ ನಿಮ್ ಕೈಲಿ ಎಷ್ಟು ಟೈಟ್ ಎಳೆಯಕ್ಕಾಗುತ್ತೋ, ಈ ದಾರ ಕಿತ್ತೋಗಲ್ಲ. ಅರ್ಥ ಆಯ್ತಾ? ನಾವು ಕೊಟ್ಟಿರೋ ದಾರ ಕಿತ್ತೋಗಲ್ಲ. ಎಷ್ಟು ಟೈಟಾಗಿ ಎಳೆಯಕ್ಕಾಗುತ್ತೋ ಅಷ್ಟು ಟೈಟಾಗಿ ಎಳ್ದು ಕಟ್ಟಬೇಕು. ಯಾಕೆ ಹಂಗೆ ಟೈಟಾಗಿ ಕಟ್ಟಬೇಕು ಅಂದ್ರೆ ನಿಮ್ಗೆ ಟೈಟಾಗಿ ಕಟ್ಟೋದ್ರಿಂದ ಈ ಗ್ಯಾಪು ಎಲ್ಲೂ ಬಿಡ್ಕೊಳ್ಳಲ್ಲ, ಹ್ಮ್. ಇರುವೆ ನುಗ್ಗಲ್ಲ, ಹ್ಮ್. ಬಾಕ್ಸು ಫುಲ್ ಫಿಟ್ ಆಗುತ್ತೆ. ಹ್ಮ್. ಅರ್ಥ ಆಯ್ತಾ? ಹ್ಮ್. ಇಷ್ಟೇ. ನಿಮ್ಗೆ ಹುಳ ಕಚ್ಚದಿರೋದು ಹೆಂಗೆ ಅಂತ ಗೊತ್ತಾಯ್ತಾ? ಇವಾಗ ಏನಾರು ಕಚ್ತೀವಿ ಹುಳ, ನಿಮ್ಗೆ ಇದು ಮೇಂಟೆನೆನ್ಸ್ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ? ಏನ್ ಮಾಡಬಾರ್ದು ಅಂತ ಹೇಳ್ತೀನಿ ಕೇಳಿ. ಹ್ಮ್. ಈ ಬಾಕ್ಸ್ ಇಲ್ಲಿದೆ, ಈ ಗಿಡಕ್ಕೆ ಔಷಧಿ ಹೊಡಿಯಂಗಿಲ್ಲ, ಹ್ಮ್. ಕೆಮಿಕಲ್ ಹಾಕಂಗಿಲ್ಲ. ಹಂಗೇನಾರು ಹೊಡಿಲೇಬೇಕಾ? ಈ ಬಾಕ್ಸ್ ನ ನೀವು ಬೇರೆಯವ್ರ ತೋಟಕ್ಕೆ ಮಡಗಿ ಹೊಡೆದಿ 2 ದಿನ ಆದ್ಮೇಲೆ ತಿರ್ಗಾ ಇಲ್ಲಿ ತಂದು ಮಾಡ್ಬೇಕು. ನಾವ್ ಈ ತೋಟಕ್ಕೆ ಔಷಧ ಅಲ್ಲ, ನಾನು ಹೇಳ್ತಾ ಇರೋದು ನಿಮ್ಗೆ ಐಡಿಕೆ. ಹೌದು. ಅರ್ಥ ಆಯ್ತಾ? ಹೊಡಿದಿರೋದು ತುಂಬಾ ಒಳ್ಳೇದು, ನೀವುಗಳೇ ದೇವ್ರು. ಜೀವಾಮೃತ ಅಂತ ಮಾಡ್ತಾರೆ. ಅವೆಲ್ಲ ಮಾಡಿ ಏನ್ ತೊಂದ್ರೆ ಇಲ್ಲ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಏನಂದ್ರೆ ಇದು ಬಿಸಿಲು ಬರೋ ಜಾಗ ಆಗಿರೋದ್ರಿಂದ ಒಂದು ಅಂಚು ಬರುತ್ತೆ, ಅಂಚು ಹಚ್ಕೊಳ್ಳಿ. ಇಲ್ಲ ಅಂದ್ರೆ ಪ್ಲೇವುಡ್ ಶೀಟು, ಇಷ್ಟು ಅಗ್ಲಕ್ಕೆ ಪ್ಲೇವುಡ್ ಶೀಟ್ ಹಾಕಿ, ಅವಾಗ ಬಿಸಿಲು ಅವಾಯ್ಡ್ ಆಗುತ್ತೆ. ಅಂದ್ರೆ ಇವಾಗ ಏನ್ ತೊಂದ್ರೆ ಇಲ್ಲ. ಇನ್ನು 2 ತಿಂಗಳು ಬಿಡ್ಕೊಂಡು ಹೋದ್ರೆ ಓವರ್ ಬಿಸಿಲು ಬರುತ್ತೆ. ಹ್ಮ್. ಅವಾಗ ಬೇಸಿಗೆಯಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಗೋಣ್ ಚೀಲ ನೆನ್ಸ್ಬಿಟ್ಟು ಹಿಂಗ್ ಹಾಕ್ಬಿಟ್ಟು ತ್ಯಾವ ಮಾಡ್ಬಿಟ್ಟು ಹಾಕ್ಬಿಟ್ಟು ಮೇಲೆ ಏನಾರು ಹಚ್ಚಿ. ಹ್ಮ್. ಸೊ ಅರ್ಥ ಆಯ್ತಾ? ಇಲ್ಲಿ ಓವರ್ ಬಿಸಿಲು ಹೊಡೆಯೋ ತರ ಇರೋದ್ರಿಂದ ಹ್ಮ್. ತುಂಬಾ ನೆಳ್ಳಿರೋ ತರ ಇತ್ತು ಅಂದ್ರೆ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಅಷ್ಟೇ. ಆಮೇಲೆ ಈ ಸ್ಟ್ಯಾಂಡ್ ಇದೆಯಲ್ಲ, ಫುಲ್ ಗ್ರೀಸ್ ಹಚ್ಬೇಕು. ಇರುವೆ ಕೆಂಜಿಗ ಕಟ್ರಗಳು ಏನು ಮೇಲೆ ಹತ್ತಂಗಿಲ್ಲ. ಇದು ಸಕ್ಕರೆ ನೀರು ಹಾಕೋದ್ರಿಂದ ಆ ಸಕ್ಕರೆ ನೀರು ವಾಸನೆಗೆ ಹತ್ಬಿಡ್ತವೆ. ಹ್ಮ್. ಓಕೆನಾ? ನಿಮ್ಗೆ ಏನಾರ ಡೌಟ್ ಇದೆಯಾ? ಆಮೇಲೆ ಇದು ಜೇನ್ ಕಟ್ಟಬೇಕು, ಅದು ಬಿಚ್ಕೊಳ್ಳೋ ಅದೇ ಈ ಫ್ರೇಮ್ ಗಳಲ್ಲಿ ಕಟ್ಟಿರುತ್ತೆ. ಹ್ಮ್. ಆ ಜೇನುತುಪ್ಪ ಕಟ್ ಮಾಡೋದೆಲ್ಲ ವಿಡಿಯೋ ನಾನು ಹೇಳ್ಕೊಡ್ತೀನಿ. ಹ್ಮ್. ಇವಾಗ ಸೇಮ್ ಹೆಂಗೆ ಹೊಗೆ ಹಾಕೋದು ಹಂಗ ಹೊಗೆ ಹಾಕಿ ಉರ್ಬೋದು, ಹ್ಮ್. ಚಾಕ್ ತಗೊಂಡು ಹಿಂಗೆ ಎತ್ಕೊಳ್ಳೋದು ಹ್ಮ್. ಇರ್ತದೆ. ಹೊಗೆ ಹಾಕೋರು ಎಲ್ಲ ಆರ್ತವೆ, ಹ್ಮ್. ತಟ್ಟೆಗೆ ಹಾಕೊಳ್ಳೋದು. ಹ್ಮ್. ಅವಕ್ಕೆ ಎಲ್ಲಕ್ಕೂ ಇದಾಗಿರ್ತದ, ಅದು ಎಲ್ಲಕ್ಕೂ ಗೂಡಿಗೆ ಎಲ್ಲಕ್ಕೂ ಕಟ್ಟಿರ್ತೈತೆ ಅಂತ ಅಷ್ಟೇ. ಎಲ್ಲ ಪ್ರೇಮಗಳಿಗೆ ಎಲ್ಲ ಫ್ರೇಮ್ಗೂ ಕಟ್ಟಿರುತ್ತೆ. ಇಷ್ಟು ಪೂರ್ತಿ. ದಿವಸಕ್ಕೆ ಅಂತ ಏನ್ ಲೆಕ್ಕ ಇಲ್ಲ. ಇವಾಗ 3 ತಿಂಗಳಿಗೆ ಬರುತ್ತೆ ನಿಮ್ಗೆ ಒಂದ್ ಬ್ಯಾಚ್ಗೆ 3 ರಿಂದ 4 kg ಬರುತ್ತೆ. ವರ್ಷಕ್ಕೆ ಒಂದ್ ಪೆಟ್ಟಿಗೆಯಲ್ಲಿ 4 ರಿಂದ 6 kg ಸಿಗುತ್ತೆ. ಸುತ್ತಮುತ್ತ ಒಳ್ಳೆ ಗಿಡ ಮರಗಳಿತ್ತು ಅಂದ್ರೆ 8 kg ತಕನೂ ಬರುತ್ತೆ. ನಾವ್ ಹೇಳೋದು 4 ರಿಂದ 6 kg ಮಿನಿಮಮ್. ಓಕೆನಾ? ಒಂದ್ ಪೆಟ್ಟಿಗೆಯಲ್ಲಿ 3 ತಿಂಗಳಿಗೆ ಒಂದು. ಹೌದು. ಆಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಮೇನ್ ಫಲ ಚೆನ್ನಾಗುವಂತದ್ದು ಈ ಇಳುವರಿ, ತೆಂಗಿನ ಇಳುವರಿ, ಏನೇ ಗಿಡ ಮರದ ಇಳುವರಿ ತುಂಬಾ ಚೆನ್ನಾಗಿ ಬಿಡುತ್ತೆ. ಒಂದ್ ತೆಂಗಿನ ಗಿಡ 100 ಕಾಯಿ ಬಿಡ್ತಿದೆ ಅಂದ್ರೆ 130 ಕಾಯಿ ಬಿಡುತ್ತೆ ಜೇನುಳ ಇರೋದ್ರಿಂದ. ಸೊ ಅರ್ಥ ಆಯ್ತಾ? ಇವಾಗ ಏನಾಗಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಸುಮಾರು ಅಗ್ರಿಕಲ್ಚರ್ಗಳಲ್ಲಿ ಜಾಸ್ತಿ ಕೆಮಿಕಲ್ ಹಾಕಿ 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 ಜೇನುಳು ಸಂತತಿ ನಾಶ ಆಗ್ಬಿಟ್ಟಿದೆ. ಸೊ ಇವಾಗ ನಮ್ಗೆ ಯಾವುದೇ ಗಿಡ ಮರಗಳಲ್ಲಿ ಹೂವು ಅಂತ ಬಂತು ಅಂದ್ರೂ ಗಂಡು ಹೂವು ಹೆಣ್ಣು ಹೂವು ಇರುತ್ತೆ. ಅದು ಪರಗೆಯ ಸ್ಪರ್ಶ ಆದ್ರೇನೆ ಅದು ಕಾಯಾಗಿ ಹಚ್ಕೊಳ್ಳೋದು. ಈ ಜೇನುಳ ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ಜೇನುಳ 1 ಹುಳ 4000 ಹೂವಕ್ಕೆ ಹೋಗೋಷ್ಟು ಕೆಪಾಸಿಟಿ ಇದೆ ಒಂದು ದಿನಕ್ಕೆ.
ಈ ಹೂವಕ್ಕೂ ಹೋಗುತ್ತೆ, ಈ ಹೂವಕ್ಕೂ ಹೋಗುತ್ತೆ, ಈ ಹೂವಕ್ಕೂ ಹೋಗುತ್ತೆ, ಈ ಹೂವಕ್ಕೂ ಹೋಗುತ್ತೆ. ಹ್ಮ್. ಸೊ ಅವಾಗ ಇಲ್ಲಿರೋ ಹೂವ ಹ್ಮ್. ಗಂಡು ಹೆಣ್ಣು ಮರ್ಜ್ ಆಗುತ್ತೆ, ಹ್ಮ್ ಜೇನುಳ ಮಾಡುತ್ತೆ. ಇದಕ್ಕೆ ಯಾವ್ದೇ ಮಿಷಿನ್ ಔಷಧಿ ಕಂಡಿಡಿಯಕ್ಕಾಗಲ್ಲ. ಹ್ಮ್. ಅವಾಗ ಇದಕ್ಕೆ ಪೋಲಿಯೋ ಆಗ್ತಂಗೆ ಯಾವ್ದೇ ಕಾರಣಕ್ಕೂ ಆ ಹೂವ ಉದ್ರಲ್ಲ, ಅದು ಕಾಯಿ ಆಗೇ ಆಗುತ್ತೆ, ಅದಕ್ಕೆ ಶಕ್ತಿ ಬರುತ್ತೆ. ಸೊ ಇದು ಜೇನುಳದ ಬೆನಿಫಿಟ್. ಫಸ್ಟ್ ಜೇನುತುಪ್ಪ ಬಂದು ಬೋನಸ್. ಅರ್ಥ ಆಯ್ತಾ? ಕ್ಲೋಸ್. ಇಷ್ಟೇ, ನಿಮ್ ಬೇರೆ ಇನ್ನೇನಿಲ್ಲ.